ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ ಏನು ವಿಶೇಷ ಮಾಹಿತಿಯಪ್ಪ ಅಂದರೆ, ಕರ್ನಾಟಕ ಡಿಪಾರ್ಟ್ಮೆಂಟ್ KFD ರಿಕ್ವೈರ್ಮೆಂಟ್ 2026. ಹೌದು ಸ್ನೇಹಿತರೆ, ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿನ ವಿವಿಧ ವೃತ್ತಗಳ ಹಂತದಲ್ಲಿ ಖಾಲಿ ಇರುವ ಅರಣ್ಯ ವೀಕ್ಷಕ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ, ಕರ್ತವ್ಯ ಸ್ಥಳ, ಅರ್ಜಿ ಸಲ್ಲಿಕೆ ದಿನಾಂಕ ಮತ್ತು ಹುದ್ದೆಗಳ ಬಗ್ಗೆ ಮಾಹಿತಿ, ಓವರಾಲ್ ಆಗಿ ನೋಟಿಫಿಕೇಶನ್ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಯಾಕಪ್ಪ ಅಂದರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ಕೊಡೋದ್ರಿಂದ ತಪ್ಪದೇ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರಲಿದೆ. ಸ್ನೇಹಿತರೆ, ಮೊದಲನೇದಾಗಿ ಯಾವೆಲ್ಲ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ನೋಡೋದಾದರೆ, ಅರಣ್ಯ ವೀಕ್ಷಕ ಅಂದರೆ ಫಾರೆಸ್ಟ್ ವಾಚರ್ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಇವೆಲ್ಲವೂ ಕೂಡ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯಿಂದ ಅಧಿಸೂಚನೆ ಹೊರಡಿಸಲಾಗಿದ್ದು, ಈ ಒಂದು ಹುದ್ದೆಗಳು ಸುಮಾರು ವರ್ಷದಿಂದ ಕರೆದಿಲ್ಲ. ಒಳ ಮೀಸಲಾತಿಯಾಗಿರಬಹುದು. ಓಕೆ, ಸೊ ಆ ಒಂದು ಕಾರಣಗಳಿಂದ ಎಷ್ಟೋ ಹುದ್ದೆ ಕರೆದಿಲ್ಲ. ಎಷ್ಟೋ ಜನಗಳನ್ನು ಈ ಒಂದು ಹುದ್ದೆಗೋಸ್ಕರ ಕಾಯ್ತಾ ಇದ್ದೀರಿ. ನಿಮ್ಮ ಒಂದು ಆ ಕನಸುಗಳ ಹುದ್ದೆಗೆ ಇದು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಎಲ್ಲರೂ ಮಿಸ್ ಮಾಡದೆ ಈ ಒಂದು ಹುದ್ದೆನ ಅರ್ಜಿಗಳನ್ನು ಸಲ್ಲಿಸಿ. ಮತ್ತು ಇದರ ಬಗ್ಗೆ ನಾನು ಈ ಒಂದು ಹುದ್ದೆ ಬಗ್ಗೆ ಏನು ಹೇಳ್ತಾ ಇದ್ದೀನಪ್ಪ ಅಂದರೆ, ಈಗ ಇದು ಬರ್ತಕ್ಕಂಥ ಒಂದು ನೋಟಿಫಿಕೇಷನ್, ಶಾರ್ಟ್ ನೋಟಿಫಿಕೇಷನ್ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ. ಫುಲ್ ನೋಟಿಫಿಕೇಷನ್ ವಿವರವನ್ನು ನಿಮಗೆ ಇದೇ ವಾರದಲ್ಲಿ ಮಾಹಿತಿ ಕೊಡಲಿದ್ದೇನೆ. ಓಕೆ, ಸೊ ಇಲ್ಲಿ ನೋಡಿ, ಕರ್ತವ್ಯ ಸ್ಥಳ ಎಲ್ಲಿಯಪ್ಪ ಅಂದರೆ, ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕದಲ್ಲೇ ಕೆಲಸವನ್ನು ನಿರ್ವಹಿಸಬೇಕು ವಿವಿಧ ಜಿಲ್ಲೆಗಳಲ್ಲಿ. ನೋಡಿ, ಕರ್ನಾಟಕದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಕರೆದಿದ್ದಾರೆ ಹುದ್ದೆಗಳನ್ನ. ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತಂದರೆ, ಒಟ್ಟು ಇಲ್ಲಿ 750 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನೋಡಿ, ಅರಣ್ಯ ಇಲಾಖೆಯಿಂದ 750 ಇದು ಭರ್ಜರಿ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕು. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ನೀವು SLC ಪಾಸ್ ಆದರೆ ಸಾಕು. ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನೀವು ಕೇವಲ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ವಯೋಮಿತಿ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡಿದ್ರೆ, ಕರ್ನಾಟಕ ಅರಣ್ಯ ಇಲಾಖೆಯು ಮಾನದಂಡಗಳ ಪ್ರಕಾರ ನಿಗದಿತ ವಯೋಮಿತಿ ಹೊಂದಿರಬೇಕು. ಅಂದರೆ ಈ ಒಂದು ವಯೋಮಿತಿ ಅಂದರೆ ಒಳ ಮೀಸಲಾತಿ ಒಂದು ಹೊಸದಾಗಿ ಇಲ್ಲಿ ಏಜನ್ನು ಸೇರ್ಪಡೆ ಮಾಡೋದ್ರಿಂದ ಅರಣ್ಯ ಇಲಾಖೆ ಮಾನದಂಡಗಳ ಪ್ರಕಾರ ವಯೋಮಿತಿ ಅಂದರೆ ಇದು ಶಾರ್ಟ್ ನೋಟಿಫಿಕೇಷನ್ ಆಗಿರೋದ್ರಿಂದ ನಾನು ನಿಮಗೆ ಸಂಡೇ ಇದರ ಬಗ್ಗೆ ಕೂಲಂಕುಷವಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಶಾರ್ಟ್ ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಕರ್ನಾಟಕ ಅರಣ್ಯ ಇಲಾಖೆ ಮಾನದಂಡಗಳ ಪ್ರಕಾರ ವೇತನ ನೀಡಲಾಗುವುದು. ಮತ್ತು ಆಯ್ಕೆ ವಿಧಾನವನ್ನು ಹೇಗೆ ಮಾಡ್ತಾರೆ ನೋಡಿ, ಅರ್ಜಿ ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ವಿಧಾನ ಹೇಗೆ ಮಾಡ್ತಾರೆ ಅಂದರೆ, ನೀವು SLC ಗಳಿಸಿರ್ತಕ್ಕಂಥ ವಿದ್ಯಾರ್ಥಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನೋಡಿ, ನೀವೇನಿರ್ತಕ್ಕಂಥದ್ದಪ್ಪ ಅಂದರೆ ಇಲ್ಲಿ ಏನು SLC ಗಳಿಸಿರ್ತಕ್ಕಂಥ ಏನು ಪರ್ಸೆಂಟೇಜ್ ಏನಿದೆ ಆ ಪರ್ಸೆಂಟೇಜ್ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಸಿದ್ಧ ಮಾಡ್ತಾರೆ. ಅದರಲ್ಲಿ ದೈಹಿಕ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ನಡೆಸಿ ಹುದ್ದೆಗೆ ನೇಮಕಾತಿ ಮಾಡಲಾಗುವುದು. ಯಾವುದೇ ಕೂಡ ಎಕ್ಸಾಮ್ ಇಲ್ಲದೆ ಕರ್ನಾಟಕ ಅರಣ್ಯ ಇಲಾಖೆಯಿಂದ ನೇರ ನೇಮಕಾತಿ ಆಗ್ತಕ್ಕಂಥ ಹುದ್ದೆಗಳಾಗಿರಲಿದೆ. ಫಸ್ಟಿಗೆ SLC ಆಗಿರಬೇಕು, SLC ಗಳಿಸಿರ್ತಕ್ಕಂಥ ಪರ್ಸೆಂಟೇಜು ಮತ್ತು ಇಲ್ಲಿ ದೈಹಿಕ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಲಾಗುವುದು. ಮತ್ತು ಅರ್ಜಿ ಸಲ್ಲಿಕೆ ವಿಧಾನಗಳು ಹೇಗಿದ್ದಾವೆ ಅಂತಂದರೆ, ಅಭ್ಯರ್ಥಿ ಹುದ್ದೆಗೆ ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬೇಕು. ಸ್ನೇಹಿತರೆ, ನಿಗದಿತ ಅರ್ಜಿ ಶುಲ್ಕ ವಿವರವನ್ನು ನೋಡೋದಾದರೆ, ಕರ್ನಾಟಕ ಅರಣ್ಯ ಇಲಾಖೆಯ ಮಾನದಂಡಗಳ ಪ್ರಕಾರ ನಿಗದಿತ ಅರ್ಜಿ ಶುಲ್ಕ ಪಾವತಿ ಮಾಡಬೇಕಾಗತ್ತೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ವಿವರವನ್ನು ನೋಡೋದಾದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಆಗಸ್ಟ್ 1, 2026 ಪ್ರಾರಂಭವಾಗಲಿದೆ. ನೋಡಿ, ಆಗಸ್ಟ್ 1, 2026 ಪ್ರಾರಂಭವಾಗಲಿದ್ದು, ಅಂದರೆ ಮುಂದಿನ ತಿಂಗಳಿಂದ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 31, 2026 ಇಷ್ಟರೊಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಸ್ನೇಹಿತರೆ, ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ, ಈ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಹೈಟು ವೇಟು ಯಾವ ಥರ ಇರಬೇಕು ಎಂಬುದನ್ನು, ಅಂದರೆ ಮೊದಲನೇದಾಗಿ ಇಲ್ಲಿ ಪುರುಷ ಅಭ್ಯರ್ಥಿಗಳ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಎತ್ತರ ಎಷ್ಟಿರಬೇಕು ಪುರುಷ ಅಭ್ಯರ್ಥಿಗಳು ಅಂದರೆ 160 ಸೆಂಟಿಮೀಟ್ರ್ ಇರಬೇಕಾಗತ್ತೆ. ಓಕೆ, ಅದರಲ್ಲಿ ಕನಿಷ್ಠ ಇರ್ತಕ್ಕಂಥದ್ದು ಏನಪ್ಪ ಅಂದರೆ 152 ಸೆಂಟಿಮೀಟರ್ ಅವರಿಗೆ ಹೈಟ್ ಇರ್ತಕ್ಕಂಥದ್ದು. ಓಕೆ,
ಇದರಲ್ಲಿ ನೋಡಿ ಈ ಥರ ವರ್ಗಗಳ ಎಲ್ಲ ಅಭ್ಯರ್ಥಿಗಳು ನೋಡಿ ಇದರಲ್ಲಿ ಬಹುಮುಖ್ಯವಾಗಿ 163 ಸೆಂಟಿಮೀಟರ್ ಅನ್ನೋದೇನಿದೆ ಇದು ಜನರಲ್ ಮತ್ತು OBC ಕ್ಯಾಟಗರಿ ಅಭ್ಯರ್ಥಿಗಳಾಗಿದ್ದಾರೆ. ಅದರಲ್ಲಿ ಕೂಡ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಾಗಿದ್ದಾರೆ. ಅವರಿಗೆ ಇಲ್ಲಿ 150 ಸೆಂಟಿಮೀಟರ್ ಇರಬೇಕಾಗತ್ತೆ. ಎದೆ ಸುತ್ತಳತೆ ನಾವು ನೋಡೋದಾದರೆ ಸಾಮಾನ್ಯ ಸ್ಥಿತಿ ಕನಿಷ್ಠ 79 ಸೆಂಟಿಮೀಟರ್ ಇರಬೇಕಾಗತ್ತೆ, ಅಂದರೆ ಜನರಲ್ ಕ್ಯಾಟಗರಿ ಮತ್ತು OBC ಕ್ಯಾಟಗರಿ. ಅದೇ ರೀತಿ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 74 ಅವರಿಗೆ ಎದೆ ಸುತ್ತಳತೆ ಇರಬೇಕಾಗತ್ತೆ. ಎದೆ ಕನಿಷ್ಠ ಹಿಗ್ಗುವಿಕೆ 5 ಸೆಂಟಿಮೀಟರ್ ಇರಬೇಕು. ಇದು ಎಲ್ಲರಿಗೂ ಕೂಡ ಕಾಮನ್ ಇದೆ. ಓಕೆ, ಇದು ಬಂದು ನೀವು ಜನರಲ್ ಕ್ಯಾಟಗರಿ ಆಗಿರ್ಬೋದು, ಅರಣ್ಯ ಮತ್ತು ಬುಡಕಟ್ಟು ಪ್ರದೇಶದ ಅಭ್ಯರ್ಥಿಗಳಾಗಿರ್ಬೋದು, ಮತ್ತು SC ST ಕ್ಯಾಟಗರಿ ಅಭ್ಯರ್ಥಿಗಳಾಗಿದ್ದರೂ ಕೂಡ ಎದೆ ಹಿಗ್ಗುವಿಕೆಯದರಲ್ಲಿ ನೀವು ಕಾಮನ್ ಆಗಿ 5 ಸೆಂಟಿಮೀಟ್ರನ್ನು ಹೊಂದಿರಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ನೋಡಿ ಎತ್ತರ ಅವರಿಗೆ ಎಷ್ಟಿರಬೇಕಪ್ಪ ಅಂದರೆ 150 ಸೆಂಟಿಮೀಟರ್ ಇರಬೇಕು. ಇದು ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ. ಮತ್ತು ವಿಶೇಷ ಅಭ್ಯರ್ಥಿಗಳು ಅಂದರೆ ಅರಣ್ಯ ಬುಡಕಟ್ಟು ಮತ್ತು ಅರಣ್ಯ ಪ್ರದೇಶದ ಅಭ್ಯರ್ಥಿಗಳು ಅಂದರೆ ಅದರಲ್ಲಿ ಕೂಡ ನೀವು SC ಶೆಡ್ಯೂಲ್ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 145 ಸೆಂಟಿಮೀಟರ್ ಇರಬೇಕಾಗತ್ತೆ ಸುತ್ತಳತೆ. ಮತ್ತು ಕನಿಷ್ಠ ತೂಕ ಅವರಿಗೆ ನೋಡಿ ಕನಿಷ್ಠ ತೂಕ ಎಷ್ಟಿರಬೇಕಪ್ಪ ಅಂದರೆ 40 kg ಇರಬೇಕು. ಮಿನಿಮಮ್ ಅವ್ರು ವೇಟ್ ಇರ್ತಕ್ಕಂಥದ್ದು 40 kg, ಇದು ಜನರಲ್ ಕ್ಯಾಟಗರಿ. ಮತ್ತು ಇಲ್ಲಿ ರಿಸರ್ವ್ ಕ್ಯಾಟಗರಿ ಆಗಿದ್ರೆ 38 kg ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ನೋಡಿ ಈ ಹೈಟು ವೇಟು ಏನಿದೆ ಮತ್ತು ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಇರಬೇಕು ಎಂಬುದನ್ನು ನಾನು ನಿಮಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ಅದೇ ರೀತಿ ಇನ್ನೊಂದೇನಪ್ಪ ಅಂದರೆ ದೃಷ್ಟಿ ಐ ವಿಜನ್ಸಲ್ಲಿ ಕೂಡ ನೀವು ಇಲ್ಲಿ 6x6 ಮೀಟ್ರನ್ನು ಹೊಂದಿರಬೇಕಾಗತ್ತೆ, ಅಥವಾ 6x9 ಹೊಂದಿರಬೇಕಾಗುತ್ತೆ ದೂರ ದೃಷ್ಟಿ ಇರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಏನಪ್ಪ ಅಂತಂದರೆ ಇದು ಒಂದು ಕೂಡ ಅಂದರೆ ನೀವು ಇಲ್ಲಿ ಐ ಟೆಸ್ಟಿಂಗಲ್ಲಿ ಕೂಡ ನೀವು ಇಲ್ಲಿ ಏನಪ್ಪ ಅಂದರೆ ಕನ್ನಡ ರಹಿತ ಕಡ್ಡಾಯವಾಗಿ ಹೊಂದಿರಬೇಕು. ಹಾಗೂ ದೃಷ್ಟಿ ಸಾಮರ್ಥ್ಯ ಕುರಿತು ಕೆಳಕಂಡ ಪರೀಕ್ಷೆಯಲ್ಲಿ ಅಂದರೆ ಇಲ್ಲಿರ್ತಕ್ಕಂಥ ಐ ಟೆಸ್ಟ್ ವಿಜಿನ್ಸಲ್ಲಿ ನೀವು ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ. ಓಕೆ, ಸೊ ಈ ಒಂದು ಸರ್ಟಿಫಿಕೇಟನ್ನು ಹೊಂದಿರತಕ್ಕಂಥ ಅಂದರೆ ನೀವು ನೇರ ದೃಷ್ಟಿಯಾಗಿರ್ಬೋದು, ದೋಷರಹಿತ ಕಣ್ಣು, ಓಕೆ, ದೋಷರಹಿತ ಕಣ್ಣು ಮತ್ತು ದೋಷಪೂರಿತ ಕಣ್ಣು ಅಂದರೆ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ಒಂದು ಅವರಿಗೆ ರೇಷಿಯೋ ಇರ್ತದೆ. ಆ ಒಂದು ರೇಷಿಯೋ ಪ್ರಕಾರ ಇಲ್ಲಿ ನೀವು ಪಾಸನ್ನು ಆಗಬೇಕಾಗತ್ತೆ. ಯಾವುದಿದು ಐ ಟೆಸ್ಟಿಂಗ್. ನಾವು ಯಾವುದಾದ್ರೂ ಒಂದು ಗೋರ್ಮೆಂಟ್ಸ್ ಮೆಡಿಕಲಲ್ಲಿ ಹೋಗ್ಬಿಟ್ಟು ನಾವು ಹಾಸ್ಪಿಟ್ಲ್ ಹೋಗ್ಬಿಟ್ಟು ನಮಗೆ ಐ ಟೆಸ್ಟಿಂಗ್ ಈ ಥರ ರಿಕ್ವೈರ್ಮೆಂಟ್ ಇದೆ ಅಂದರೆ ಅವರು ನಿಮಗೆ ಟೆಸ್ಟ್ ಮಾಡಿ ಒಂದು ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರೆ. ಓಕೆ ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಶ್ರವಣ ಪರೀಕ್ಷೆ ಕೂಡ ನಡೆಸ್ತಾರೆ. ಇದರಲ್ಲಿ ಕೂಡ ನಿಮಗಿದು ರನ್ನರ್ ಪರೀಕ್ಷೆ ಇರ್ತಕ್ಕಂಥದ್ದು, ಅದೇ ರೀತಿ ವೆಬ್ಬರ್ ಪರೀಕ್ಷೆ ಇರ್ತಕ್ಕಂಥದ್ದು. ಓಕೆ, ಮತ್ತು ತಲೆ ತಿರುವಿಕೆಗಾಗಿ ಒಂದು ಪರೀಕ್ಷೆ ನಡೆಸಲಾಗುವುದು. ಓಕೆ, ಇದ್ರ ಬಗ್ಗೆ ನಾನು ನಿಮಗೆ ಫುಲ್ ಮಾಹಿತಿ ನಾನು ಮುಂದೆ ಬರ್ತಕ್ಕಂಥ ಒಂದು ನೋಟಿಫಿಕೇಷನಲ್ಲಿ ಕೊಡುತ್ತೇನೆ. ಅದೇ ರೀತಿ ದೈಹಿಕ ಪರೀಕ್ಷೆ ಸ್ನೇಹಿತರೆ, ಇಲ್ಲಿ ನೋಡಿ ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್ ಇರ್ತಕ್ಕಂಥದ್ದು. ಸ್ನೇಹಿತರೆ, ಪುರುಷ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 1600 ಓಟ ಇದೆ, ಮೀಟರ್ ಓಟವಿದೆ. ಇವರು 7 ನಿಮಿಷ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು. ಮಹಿಳಾ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ 100 ಮೀಟರ್ ಇದೆ, ಅವರಿಗೆ 6 ನಿಮಿಷಗಳಲ್ಲಿ ಅವರು ಪೂರ್ಣಗೊಳಿಸಬೇಕು. ಸ್ನೇಹಿತರೆ, ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಅಪ್ಡೇಟ್ ಏನಪ್ಪ ಅಂತಂದರೆ ನಾನು ಭಾನುವಾರ 10 ಗಂಟೆಗೆ ಫುಲ್ ಇರ್ತಕ್ಕಂಥ ಒಂದು ನೋಟಿಫಿಕೇಷನ್ ವಿಡಿಯೋನ ಹಾಕ್ತಾಯಿದ್ದೀನಿ, ರಿಲೀಸನ್ನು ಮಾಡ್ತಾಯಿದ್ದೀನಿ. ಓಕೆ, ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ಬೇಗ ಸಬ್ಸ್ಕ್ರೈಬ್ ಆಗಿ. ಓಕೆ, ಸೊ ಇಲ್ಲಿ 750 ಹುದ್ದೆಗಳಿದ್ದಾವೆ. 750 ಹುದ್ದೆಗಳಿಗೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಎಷ್ಟು ಒಂದು ವೇತನ ನೀಡಲಾಗುವುದು, ಅರ್ಜಿ ಸಲ್ಲಿಸಬೇಕಾದರೆ ಎಷ್ಟು ಒಂದು ಅರ್ಜಿಯ ಶುಲ್ಕ ಇರಲಿದೆ, ಮತ್ತು ವಯೋಮಿತಿ ಎಷ್ಟಿರಲಿದೆ, ಮತ್ತು ಕರ್ನಾಟಕದಾದ್ಯಂತ 750 ಹುದ್ದೆಗಳಿದ್ದಾವೆ. ಆ ಹುದ್ದೆಗಳಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳಿದ್ದಾವೆ ಮತ್ತು ಇನ್ನು ಯಾವ ಒಂದು ಜಿಲ್ಲೆಗೆ ಅರ್ಜಿಗಳನ್ನು ಸಲ್ಲಿಸಿದರೆ ನೀವು ಸೇಫ್ ಝೋನಲ್ಲಿ ಇರ್ತೀರಿ ಅನ್ನೋದನ್ನು ಕೂಲಂಕುಷವಾಗಿ ಫುಲ್ ನೋಟಿಫಿಕೇಷನ್ ಇವರವನ್ನು ಸಂಡೇ 10 ಗಂಟೆಗೆ ಬರಲಿದೆ. ಸ್ನೇಹಿತರೆ, ಈ ಥರದ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರೆಯದಿರಿ. ಧನ್ಯವಾದ.